ಚಿಕ್ಕ ವಯಸ್ಸಿನಿಂದಲೂ ಏನ್ ನಟನೆ ಅನ್ನೋದು ಇರ್ಲಿಲ್ಲ ಮೈಂಡ್ ನಲ್ಲಿ. ಇಲ್ಲ. ಸೆಕೆಂಡ್ PUC ವರ್ಗುನು ಇರ್ಲಿಲ್ಲ. ಇತ್ತು 9th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ನಾಟಕಗಳಿಗೆ ಬಂದೆ. ನಾಟಕ ಬಹುರೂಪಿಲೆಲ್ಲ ನಾನು ಪರ್ಫಾರ್ಮ್ ಮಾಡಿದ್ದೀನಿ ನಾಟಕದಲ್ಲಿ. ನಮ್ಮ ನಾಟಕದ ಗುರುಗಳು ಮತಿ ಮೋಹನ್ ರಾಜ್ ಅಂತ, ರಂಗಸಂಗಮ ಅಂತ ಒಂದು ನಾಟಕದ ಕಂಪನಿ ಇದೆ. ಸೊ ಅಲ್ಲಿಂದ ನಾವು ಫೋಟೋ ಅವಂತರ ಒಂದಷ್ಟು ಶೇಕ್ಸ್ಪಿಯರ್ಗಳ ನಾಟಕಗಳು ಮತ್ತೆ ಕಾಮಿಡಿ ಪ್ಲೇಸ್ನೆಲ್ಲ ನಾವು ಈ ಪೊಲಿಟಿಕಲ್ ಪ್ರೋಗ್ರಾಮ್ಸ್ಗೆ ಅಥವಾ ಗಣೇಶ ಹಬ್ಬಗಳಿಗೆ ನಾವು ಪರ್ಫಾರ್ಮ್ ಮಾಡ್ಕೊಂಡು ಬಂದಿದ್ದು. ಸೋ ಗುಡ್. ಸೊ ಇವಾಗ ಸ್ಕೂಲ್ ಎಲ್ಲ ನೀವು ಒಂದೇ ಸ್ಕೂಲಲ್ಲಿ ಓದಿದ್ದು ಸೆಕೆಂಡ್ PUC ವರ್ಗುನು ಅಲ್ಲೇ ಇತ್ತು? ಹೈಸ್ಕೂಲ್ ಕಾಲೇಜ್ ಈಗಲೂ ಸ್ಕೂಲ್ ಈಗಲೂ ಹಂಗೆ ಇದೆ. ಮಹರ್ಷಿ ಸ್ಕೂಲ್ ಅಂಡ್ ಕಾಲೇಜ್ ಅಂತಾನೆ ಅದ್ರ ಹೆಸರು. ಓ ನೈಸ್. ಸೊ ಮೈಸೂರಲ್ಲಿ ಮಿರ್ಲೆ ಅನ್ನೋ ಒಂದು ಹಳ್ಳಿಯಲ್ಲಿ ನಿಮ್ಮ ಜೀವನ ಪ್ರಾರಂಭ ಆಗತ್ತೆ. ಸೊ ಅಪ್ಪ ಅಮ್ಮ ತಂಗಿ ಜೊತೆಗೆ ಜೀವನ ಸಾಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಮನೆಯ ಸ್ಥಿತಿಗತಿಗಳ ಬಗ್ಗೆ ಮಾತಾಡೋದಾದ್ರೆ ಆ ಟೈಮ್ಗೆ ಅಂದರೆ ಮೇ ಬಿ ಯುವರ್ ನಾಟ್ ಇವನ್ 90s ಮ್ಯಾಮ್. ಆಗ 90s. ಓಕೆ. ಸೊ 90s ಅಂತ ಅಂದರೆ ಮನೆಯ ಪರಿಸ್ಥಿತಿ ಹೇಗಿತ್ತು, ನೀವು ಹೇಗೆ ನಿಭಾಯಿಸಕ್ಕೆ ಶುರು ಮಾಡಿದ್ರೆ, ಅಂದರೆ ಮೆಚುರಿಟಿ ಯಾವಾಗ ಬಂತು? ಲೈಕ್ ಮನೆ ಸ್ಥಿತಿ ಫಿನಾನ್ಷಿಯಲ್ ವೈಸ್ ನಮ್ಮನೆ ಯಾವಾಗ ಗಟ್ಟಿ ಇಲ್ಲ ಅಂತ ನಿಮ್ಗೆ ಯಾವಾಗ ಗೊತ್ತಾಗೋದಕ್ಕೆ ಶುರುವಾಯಿತು ಅಂತ? ನಮಗೆ ಚಿಕ್ಕ ವಯಸ್ಸಲ್ಲೇ ಮೆಚುರಿಟಿ ಬಂದ್ಬಿಡ್ತು. ವೈ? ಬಿಕಾಸ್ ಬೇಜವಾಬ್ದಾರಿಯ ತಂದೆ. ಯಾಕೆ ಅಂತಂದರೆ ಅವ್ರು ಅದು ಇದು ಬಿಸ್ನೆಸ್ ಮಾಡೋಕ್ಕೆ ಹೋಗೋರು, ಬಟ್ ಅದು ಯಾವುದು ಕ್ಲಿಕ್ ಆಗ್ತಿರಲಿಲ್ಲ. ಒಂದಷ್ಟು ಸಾಲ ಮಾಡೋದು, ತಿರ್ಗಾ ಎಲ್ಲೋ ಹೋಗೋದು, ಜಗಳ ಮಾಡಿಕೊಂಡು ತಿರ್ಗಾ ಒಂದಷ್ಟು ತಿಂಗಳ ಮೇಲೆ ವಾಪಸ್ ಬರೋದು, ಈ ರೀತಿ ಮಾಡ್ತಾಯಿದ್ರು. ಬಟ್ 9th ಹಿ ವೆಂಟ್, ಬಟ್ ಅವ್ರು ವಾಪಸ್ ಬರಲೇ ಇಲ್ಲ. ನಾವು ಸಾಕಷ್ಟು ಹುಡುಕೋ ಪ್ರಯತ್ನ ಮಾಡಿದ್ವಿ, ಬಟ್ ಅವ್ರು ವಾಪಸ್ಸೇ ಬರಲಿಲ್ಲ. ಬಟ್ ನಮ್ಮನ್ನು ಒಂದು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿ, ಅಂದರೆ ಈ ಮನಿ ಲೆಂಡಿಂಗ್ ಬಿಸ್ನೆಸ್ ಆಗಿರ್ಬೋದು, ಬಡ್ಡಿ ವ್ಯವಹಾರ ಅಂತ ಏನು ಹೇಳ್ತಾರೆ ಅದನ್ನು, ಇಲ್ಲಿಂದ ಅವ್ರ ಹತ್ರ ದುಡ್ಡು ತೊಗೊಂಡು ಇವ್ರಿಗೆ ಕೊಡೋದು, ರೊಟೇಷನ್ನು, ಚಿಕ್ಕ ಅಮ್ಮ. ಸೊ ಈ ರೀತಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿ ನಮ್ಮನ್ನ ಬೆಸ್ಟ್ ಸ್ಕೂಲಲ್ಲಿ ಓದಿಸಿದ್ದಾರೆ. ಅವಾಗ ಅವರು ಓದಿಸ್ತೇನೂ ಇರ್ಬೋದಿತ್ತು. ಅಟ್ಲೀಸ್ಟ್ ಸೆಕೆಂಡ್ PU ವರೆಗೂ ಏನು ಬೆಸ್ಟ್ ಎಜುಕೇಷನ್ ಆಗುತ್ತೆ ಅಷ್ಟನ್ನ ಕೊಟ್ಟಿದ್ದಾರೆ ನಮ್ಮಮ್ಮ. ಸೊ ಹಾಗಾಗಿ ನಮಗೆ ಚಿಕ್ಕ ವಯಸ್ಸಲ್ಲೇ ಮೆಚುರಿಟಿ ಬಂತು. ಅಲ್ಲಿ ಸ್ವಂತ ಮನೆ ಮಿರ್ಲೆ? ಅಲ್ಲಿ ಇಲ್ಲ, ಮೈಸೂರಲ್ಲಿ ಸ್ವಂತ ಮನೆ, JP ನಗರಲ್ಲಿ. ಬಟ್ ನಮಗೆ ಒಂದು ಪಾನಿಪುರಿ ಅಥವಾ ಮಸಾಲೆ ಪುರಿ ತಿನ್ನಬೇಕು ಅಂತಂದ್ರೂ ವಿ ಯೂಸ್ ಟು ವೆಯ್ಟ್ ಫಾರ್ ಮಂತ್ಸ್. ಅಂದರೆ ಮಮ್ಮಿ ಯಾವಾಗ ಅವ್ರಿಗೆಲ್ಲ ಏನು ಸ್ಟ್ರೆಸ್ ಫ್ರೀ ಆಗಿ ಯಾವಾಗಲಾದರೂ ನಮ್ಗೆ ಅದು ಕೊಡ್ಸಿದ್ರೆ, ಅದು ಕೆಲವೊಂದ್ಸಲ ಏನಾಗೋಗ್ತಿತ್ತು, ಗೋಬಿ ಮಂಚೂರಿ ಗಾಡಿಗಳಿಗೆ, ಮಸಾಲೆ ಪುರಿ ಗಾಡಿಗಳಿಗೆಲ್ಲ ಮಮ್ಮಿ ದುಡ್ಡು ಕೊಟ್ಟಿರೋಲ್ಲ. ಸೊ ಎಲ್ಲ ಬಿಸ್ನೆಸ್ ಆದಮೇಲೆ ಲಾಸ್ಟ್ ನೈಟಲ್ಲಿ ತಂದು ಕೊಡೋರು ಅವರು, ಈ ಮಿಕ್ಕಿರುತ್ತಲ್ಲ ಅದನ್ನು. ಸೊ ಅದನ್ನು ತಿಂತಿದ್ವಿ ನಾವು. ಆ್ಯಂಡ್ ಕಾಲೇಜಿಗೆ ಬರೋವರೆಗೂ ಯೂನಿಫಾರ್ಮ್ ಇತ್ತು. ಬಟ್ ಕಾಲೇಜಿಗೆ ಬಂದಮೇಲೆ ಕಲರ್ ಡ್ರೆಸ್ಸು. ಎಗೇನ್ ಯು ಹ್ಯಾವ್ ಟು ವೇರ್ ಈಚ್ ಆ್ಯಂಡ್ ಎವ್ರಿ ಡೇ ಡಿಫ್ರೆಂಟ್ ಡ್ರೆಸ್. ಅವಾಗ ನನಗೆ ಅದು ಪ್ರಾಬ್ಲಮ್ ಆಯಿತು. ವೈ? ಬಿಕಾಸ್ ಕಲರ್ ಡ್ರೆಸ್ ಕಮ್ಮಿ ನನ್ನ ಹತ್ರ. ಆವಾಗ EMIಯಲ್ಲಿ ಒಂದಷ್ಟು ಚೂಡಿದಾರ್ ಪೀಸ್ಗಳನ್ನ ತಂದು ಹೊಲಿಸಿ ಅದನ್ನು 1 ವೀಕ್ ಹಾಕಿದ್ದು ನೆಕ್ಸ್ಟ್ ವೀಕ್ ಅದೇ ಆ ಥರ ರಿಪೀಟ್ ಮಾಡ್ತಾ ಇದ್ದಿತ್ತು. ಸೊ ನಾವು ಡ್ರೆಸ್ಗಳಿಗೆ ಕ್ರೇವ್ ಮಾಡಿದ್ದು, ಊಟಕ್ಕೆ ಕ್ರೇವ್ ಮಾಡಿರೋದು ಇದೆ. ಆದರೆ ಯಾವತ್ತೂ ನಮಗೆ ಇದೆಲ್ಲ ಕಷ್ಟ ಗೊತ್ತಾಗದಿರೋ ಥರ ನಮ್ಮಮ್ಮ ನೋಡ್ಕೊಂಡಿದ್ದಾರೆ. ಅದನ್ನು ನಾನು ಹೇಳಲೇಬೇಕು. ವೈ? ಬಿಕಾಸ್ ಶಿ ಡಸಂಟ್ ಹ್ಯಾವ್ ಎಜುಕೇಷನ್. ಆ ಟೈಮಲ್ಲಿ ಬೇಜವಾಬ್ದಾರಿ ಅಂತ ಇರೋ ತಂದೆ ನಾನು ಯಾಕೆ ಮಾಡ್ಬೋದು ಅಂತ ಅನ್ಬೋದಿತ್ತು ನಮ್ಮಮ್ಮ. ಬಟ್ ಅದನ್ನು ಮಾಡದೆ ಅವರು ಅವ್ರದ್ದೇನಿತ್ತು ಕೆಲಸ ಅದನ್ನು ಮಾಡ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ನಮ್ಮ ಮಮ್ಮಿ ಸ್ವಲ್ಪ ಸ್ಟ್ರಾಂಗ್ ವುಮೆನ್ ಅಂತಾನೆ ಹೇಳ್ಬೋದು. ಜೋರಾಗಿ ಮಾತಾಡ್ತಾರೆ. ಈ ವ್ಯವಹಾರಗಳನ್ನ ಮಾಡೋರು ಏನಂತಾರೆ, ಅವರೆಲ್ಲ ಸ್ವಲ್ಪ ಜೋರಾಗಿ ಇರಬೇಕು. ಹಾಗಾಗಿ ನಮ್ಮನ್ನ ಯಾವ ಹುಡುಗರು ಮಾತಾಡಿಸ್ತಿರ್ಲಿಲ್ಲ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಏನಾದ್ರು ಪ್ರಪೋಸ್ ಮಾಡಕ್ ಬಂದ, ಯಾಕಪ್ಪ ಮಂಜುಳಮ್ಮನ ಮಕ್ಳಿಗೆ ಯಾಕೆ ಬೇಕು ನಮ್ಗೆ ಅಂತ. ಸೊ ಅವರ ಹೆದರಿಕೆಯಿಂದ ನಮ್ಮ ಹತ್ರ ಯಾರು ಬರ್ತಾ ಇರ್ಲಿಲ್ಲ. ಹಂಗಾಗ್ತಾ ಇತ್ತು. ಅಂದ್ರೆ ಆ ಟೈಮಲ್ಲ ಹಾಗಾದ್ರೆ ಅಂದ್ರೆ ಬಾಯ್ ಫ್ರೆಂಡ್ಸ್ ಅಂದ್ರೆ ಮೇಲ್ ಫ್ರೆಂಡ್ಸ್ ಏನು ನಾವು ಮಾತಾಡ್ತೀವಿ ಯಾರು ಇರ್ಲಿಲ್ಲ. ಬಟ್ ಲವ್ ಲೆಟರ್ಸ್ ಬಂದಿರೋದುಂಟು, ಅಪ್ರೋಚ್ಗಳು ಬಂದಿರೋದುಂಟು. ಇವಾಗ ನಾವು ಕಾಂಪೌಂಡ್ ಅಲ್ಲಿ ಓದ್ತಾ ಕೂತಿರ್ಬೇಕಾದ್ರೆ ಯಾರಾದ್ರೂ ಬಂದು ಹಿಂಗೆ ಎಸ್ಬಿಟ್ಟು ಹೋಗ್ಬಿಟ್ಟು. ಸರಿ, ಅಮ್ಮನ ಕೈಗೆ ಸಿಕ್ಕಿದ್ಯಾ ಅದು ಆ ಟೈಮ್ಗೆಲ್ಲ? ಅಮ್ಮನ ಕೈಗೆ ಸಿಕ್ಕಿದೆ. ಓದೇನು ಬಿದ್ದಿದ್ದ ಹೆಂಗಂದ್ರೆ ಒಂದ್ಸಲ ಏನಾಯ್ತು, ಹಿ ವಾಸ್ ಮೈ ಫ್ರೆಂಡ್ ಸತ್ಯ ಅಂತ. ಅವ್ರ ಜೊತೆ ನಾನು ಎಲ್ಲೂ ಮಾತಾಡ್ತಾ ನಿಂತಿರ್ಬೇಕಾದ್ರೆ ನಮ್ಮಮ್ಮ ನೋಡ್ಬಿಟ್ಟಿದ್ದಾರೆ. ಫುಲ್ ರೋಡ್ ಹೊಡ್ಕೊಂಡು ಕರ್ಕೊಂಡ್ಬಂದ್ರು. ಈ ರೋಡಲ್ಲಿ ಇರೋರೆಲ್ಲ ನೋಡಿದ್ರು ನನ್ನ. ಸೊ ಐ ಸ್ಟಿಲ್ ರಿಮೆಂಬರ್ ದಟ್ ಸೀನ್. ಅಂದ್ರೆ ಅವನ್ನೂ ಕರೆಸಿ ಬುದ್ಧಿ ಹೇಳಿದ್ರು. ಇಟ್ ಇಸ್ ಅ ವೆರಿ ಯಂಗ್ ಏಜ್, ಈ ತರ ನೀವು ಮಾಡಬಾರ್ದು ಅಂತೆಲ್ಲ. ಅದಾದ್ಮೇಲೆ ಅಷ್ಟೇ, ಇನ್ಯಾರು ನಮ್ಮ ಹತ್ರ ಧೈರ್ಯನೂ ಮಾಡಿಲ್ಲ. ಆಕ್ಚುಲಿ ಬಜಾರಿ ಅನ್ನೋ ಒಂದು ಇದನ್ನ ವೈಬ್ನ ಕ್ರಿಯೇಟ್ ಮಾಡ್ಕೊಂಡಿದ್ರು ನಮ್ಮಮ್ಮ. ಇಲ್ಲ, ಮೈಸೂರಲ್ಲಿ, ಅದೇ JP ನಗರಲ್ಲಿ. ಮಿರ್ಲೆಯಲ್ಲಿ ಹುಟ್ಟಿದ್ದು, ಹಾಸ್ಪಿಟಲ್ ಅಲ್ಲಿ ನಮ್ಮ ಅಜ್ಜಿ ಊರದು. ಸೊ ಆ ವೈಬ್ ಇರೋದ್ರಿಂದ ನಮ್ಮ ಹತ್ರ ಹುಡುಗರು ಬಂದಿದ್ದು ಸ್ವಲ್ಪ ಕಮ್ಮಿನೇ. ಮಿಸ್ ಮಾಡ್ಕೊಂತೀರಾ? ಅನ್ಕೊಂತೀನಿ ಮಿಸ್ ಆಯ್ತು ಅಂತ. ಬಟ್ ಇಟ್ಸ್ ಓಕೆ.
ಏನು ಮಾಡಂಗಿಲ್ಲ. ಅಮ್ಮನ್ ಸ್ಟ್ರಿಕ್ಟ್ ಆಗಿದ್ರು, ಯಾ ಅಮ್ಮ ಹಾಗೆ ಸ್ಟ್ರಿಕ್ಟ್ ಆಗಿ ಇದ್ದಿದ್ದಕ್ಕೆ ಇವತ್ತು ಒಂದು ಸಕ್ಸಸ್ಫುಲ್ ಹ್ಯೂಮನ್ ಬೀಯಿಂಗ್ ವಿಮನ್ ಆಗಿ ಕೂತಿದ್ದೀರಾ ನೀವು. ದಟ್ ಈಸ್ ವಾಟ್. ಸೊ ಅದಾದ್ಮೇಲೆ PUCಗೆ ಬರ್ತೀರಾ. PUCಲಿ ಏನು ತಗೊಂಡಿದ್ದು ಮ್ಯಾಮ್ ನೀವು? PCMB ಸೈನ್ಸ್. ಓ ನಮ್ಮವರೇ. ಹೌದು. PCMB ತಗೊಳ್ತೀರಿ. ಸೊ ಸೆಕೆಂಡ್ PUCನೂ ಅದ್ಭುತವಾಗಿ ಏನೋ ಎಜುಕೇಷನ್ನ ಮುಗಿಸ್ಕೊಂತೀರಿ. ಸೊ ಇದಾದ್ಮೇಲೆ ಬೆಂಗಳೂರಿಗೆ ಬಂದಿದ್ದು ಬಿಕಾಸ್ ಆಫ್ ಫಿನಾನ್ಷಿಯಲ್ ಕೆಲಸ ಮಾಡೋಕ್ಕೆ ಅಂತ ಬ್ಯಾಂಗ್ಳೂರು. ಬಟ್ ಓಕೆ, ಮನೇಲಿ ಏನು ಹೇಳಿದ್ರು ಅಂತಂದರೆ, ಮನೇಲಿ ಅಮ್ಮ ಏನಾದರೂ ನೀನು ಮುಂದುವರ್ಸೋದಾದ್ರೆ ಮುಂದುವರ್ಸು, ಬೆಂಗಳೂರಿಗೆ ನಾನೇ ನಿನಗೆ ಕಳಿಸ್ಬೇಕು ಅಂತ ಏನು ಇಚ್ಛೆ ಪಡ್ತಾ ಇಲ್ಲ, ನಿಂಗೆ ಇಷ್ಟ ಇದೆಯಾ ನೀನೇನು ಬೇಕಾದರೂ ಮಾಡು, ಈ ರೀತಿ ಅಮ್ಮನ ಫ್ರೀಡಮಿಂದ ನೀವು ಬೆಂಗಳೂರಿಗೆ ಬಂದಿದ್ದ ಸ್ವತಃ ಮನೆಯ ಇಲ್ಲ, ಮಮ್ಮಿ ಕಳಿಸಿದ್ದು. ಅಂಡ್ ಇಚ್ಛೆ ಇದ್ರೆ ಓದು ಅನ್ನೋ ಒಂದು ಪರಿಸ್ಥಿತಿ ಇರಲಿಲ್ಲ, ಆ ಥರ ಇತ್ತು. ಇಲ್ಲ ಕೆಲಸ ಮಾಡೋ ಅನ್ನೋ ಒಂದು ಪರಿಸ್ಥಿತಿನೇ ಇದ್ದಿತ್ತು. ಸೊ ಹಾಗಿತ್ತು. ಆ ಫಾರ್ಮಸಿಲಿ ಕೆಲಸ ಮಾಡ್ತಿದ್ದೆ. ಅದಾದಮೇಲೆ ಯಾವುದೋ ಒಂದು ಲಿಪ್ಸ್ಟಿಕ್ ಬ್ರ್ಯಾಂಡಿಗೆ ಸೇರಿಕೊಂಡೆ. ಅದಾದಮೇಲೆ ಎಲ್ಲನೂ ಮುಗಿಸಿ ದವನಂ ಜ್ಯುವೆಲರ್ಸ್ಗೆ ಸೇರ್ಕೊಂಡಿದ್ದು ನಾನು. ಬಟ್ ನಿಮಗೆ ಸೆಕೆಂಡ್ PUC ಓದ್ಬೇಕಾದ್ರೆ ಅನಿಸಿತ್ತಾ ಜಸ್ಟ್ ಓದ್ತಾ ಇರೋದು ಪರ್ಪಸ್ ಆಫ್ PUC ಮುಗಿಸೋದಕ್ಕೆ, ನಾನು ಆಮೇಲೆ ನನ್ನ ಜೀವನನೇ ಬೇರೆ ಅನ್ನೋ ಥರ ಮೈಂಡ್ ಸೆಟ್ ಮಾಡ್ಬೇಕಂತ ಆಸೆ ಇತ್ತು. ಸೊ ಇದು ಓದ್ಬೇಕನ್ನೋದಿತ್ತು ಜಾಸ್ತಿ ನಂಗಿತ್ತು. ನಾನು ಇವಾಗಲೂ ಅದನ್ನು ಫೀಲ್ ಮಾಡ್ಕೊತೀನಿ. ಬಿಕಾಸ್ ಅಂದರೆ ನನಗೆ ಇರೋ ಒಂದು ಬೋಲ್ಡ್ನೆಸ್ಗೆ ಐ ಶುಡ್ ಹ್ಯಾವ್ ಬೀನ್ ಇನ್ ಸಮ್ ಡಿಪಾರ್ಟ್ಮೆಂಟ್ ಆರ್ ಸಮ್ IAS. ಅಂದರೆ ಅಟ್ಲೀಸ್ಟ್ ಯಾರು ನನ್ನ ಹತ್ರ ತೊಂದರೆ ಹೇಳ್ಕೊತಾರೆ ಅವ್ರಿಗೆ ಅಟ್ಲೀಸ್ಟ್ ಏನಾದರೂ ಒಂದು ಸೊಲ್ಯೂಷನ್ ಕೊಡ್ಬೋದಿತ್ತಲ್ಲ, ಪವರ್ಸ್ ಇದ್ರೆ ಅಂತ. ದಟ್ಸ್ ವೈ ಅಲ್ಲಂತೂ ಏನು ಯಾವ ಪವರ್ಸು ಸಿಗಲಿಲ್ಲ. ಅಟ್ಲೀಸ್ಟ್ Instagram ID ಪವರ್ ಇರಲಿ ಅಂತ ಇಟ್ಕೊಂಡಿದ್ದೀನಿ. ಸರಿ ಆಯಿತು. ಬಟ್ ಇದೇ ರೀತಿ ಬೋಲ್ಡ್ ಆಗಿದ್ರ ಚಿತ್ರ, ನಾನು ಇದು ಕೇಳಬೇಕು. ಚಿತ್ರಾಲ್ ಅವರು ಇದೇ ರೀತಿ ಐ ವಾಸ್ ವೆರಿ ಸಾಫ್ಟ್. ಆ್ಯಂಡ್ ನಾನು ಇಂಡಸ್ಟ್ರಿಗೆ ಬಂದಿದ್ದು ಇನಿಷಿಯಲ್ ಡೇಸಲ್ಲೆಲ್ಲ ನಾನು ಮಾತಾಡ್ತಾನೆ ಇರಲಿಲ್ಲ. ಈವನ್ ಮೈ ಸೀರಿಯಲ್ ಕಲ್ಯಾಣಿ ಸೀರಿಯಲ್ ನಾನು ಮಾಡ್ತಾ ಇದ್ದೆ. ಸಾಫ್ಟ್ ಇನ್ ದ ಸೆನ್ಸ್ ಆರ್ ಯು ಇಂಟ್ರೋವರ್ಟ್ ಆ ಥರ ಏನಾದರೂ? ಇಲ್ಲ, ಮಾತಾಡ್ತಾ ಇರಲಿಲ್ಲ ಜಾಸ್ತಿ. ಮಾತಾಡ್ತಿರ್ಲಿಲ್ಲ. ಇಂಟ್ರೋವರ್ಟ್ ಅನ್ನೋ ಥರನಾ? ಇಲ್ಲ, ಅಂದರೆ ಮಾತಾಡಿದ್ರೆ ಯಾರು ಏನು ಅನ್ಕೋತಾರೋ, ಅಯ್ಯೋ ಯಾಕಪ್ಪ ನಂದು ಎಷ್ಟಿದೆ ಅಷ್ಟು ಕೆಲಸ ಮಾಡೋಣ ಅನ್ನೋ ಥರ ಇದ್ದಿದ್ದು ನಾನು. ಕಲ್ಯಾಣಿ ಸೀರಿಯಲಲ್ಲಿ ಈವನ್ ಕಲ್ಯಾಣಿ ಅಕ್ಕ ಅವರೆಲ್ಲ ಬಂದು ನನ್ನ ಗಿಂಡೋರು, ಈ ಹುಡುಗಿ ಮಾತಾಡಲ್ಲ ಅಂತ ಅಂದ್ಬಿಟ್ಟು, ಅಂದರೆ ಮಾತಾಡಲಿ ಅಂತ ಅಂದ್ಬಿಟ್ಟು. ಸೊ ಬಾಲಾಜಿ ಟೆಲಿಫಿಲಮ್ಸ್ ಅವರ ಕೊನೆ ಸೀರಿಯಲ್ ಅದು. ಆ ಕಲ್ಯಾಣಿ ಸೀರಿಯಲಲ್ಲಿ ಒಂದು ಕುರುಡಿ ಪಾತ್ರ ಮಾಡಿದ್ದೆ ನೀವು. ಸೊ ದಟ್ಸ್ ಯುವರ್ ಫಸ್ಟ್ ಇದಾ? ಮೈ ಫಸ್ಟ್ ಸೀರಿಯಲ್ ವಾಸ್ SSLC ನನ್ನ ಮಕ್ಕಳು. ನೆನಪಿದೆ ಮ್ಯಾಮ್ ನಮಗೆ, ನಾವು ಕೇಳಿದ್ವಿ. SSLC ನನ್ನ ಮಕ್ಕಳು. ಮೈಸೂರಿಂದ ಟ್ರಾವೆಲ್ ಮಾಡ್ತಾ ಇದ್ದೆ. ಅದಕ್ಕೆ ಕೇಳಿದ್ದು. ಫಸ್ಟ್ ನೀವು ಸ್ಟಾರ್ಟ್ ಮಾಡಿದ್ದು ಎಲ್ಲಿಂದ? ಸ್ಟಾರ್ಟ್ ಮಾಡಿದ್ದು ಒಂದು ಆಲ್ಬಮ್ ಸಾಂಗ್ ಇಂದ. ಯಾವ ಇಯರ್ಗೆ? ಏನದು ಇಯರ್ ಮೇ ಬಿ 2006. ಬಟ್ ಏನು ಓದ್ತಾ ಇದ್ರೆ ಮೇ ಬಿ ಆ ಟೈಮಲ್ಲಿ? ಸೆಕೆಂಡ್ PU ಮುಗ್ದಿತ್ತು ಅಷ್ಟೇ. ಮುಗ್ದಿತ್ತು, ಕೆಲಸ ಮಾಡಬೇಕು. ಇದು ಇಲ್ಲಿ ಕೆಲಸ ಮಾಡುವಾಗ ಏನಾಯ್ತು ಗೊತ್ತಾ, ಕೆಲಸ ಮಾಡಕ್ ಬಂದಾಗ ಅದಾದ್ಮೇಲೆ ದವನಂ ಜ್ಯುವೆಲರ್ಸ್ ಅಲ್ಲಿ ಒಂದಷ್ಟು ವರ್ಷ ಕೆಲಸ ಮಾಡಿದೆ. ಅದೆಲ್ಲ ಆದ್ಮೇಲೆ ನಂಗೆ ದವನಂ ಜ್ಯುವೆಲರ್ಸ್ ಅಲ್ಲಿ ನನಗೊಂದು ಹಾಬಿ ಇತ್ತು, ಈ ಮ್ಯಾಗಝಿನ್ಸ್ಗಳನ್ನ ಓದೋದು. ಚಿತ್ತಾರ ಮತ್ತೆ ರೂಪತಾರ ಇದೆಲ್ಲ ನಂಗೆ ತುಂಬಾ ಕ್ರೇಜು. ಏನಂದ್ರೆ ಸೆಲೆಬ್ರಿಟೀಸ್ ಲೈಫಲ್ಲಿ ಏನ್ ನಡೀತೆ ತಿಳ್ಕೊಳ್ಳೋದು, ನೆಕ್ಸ್ಟ್ ಸಿನಿಮಾ ಯಾವ್ದು, ಇವಳು ಯಾವ ತರ ಫೋಟೋ ಶೂಟ್ ಮಾಡ್ಸೇಳೆ ಅಂತ. ಸೊ ಅದು ಓದ್ತಾ ಅಲ್ಲಿ ಒಂದು ಆ್ಯಡ್ ನೋಡಿದೆ, ಆದರ್ಶ ಫಿಲಮ್ ಅಂಡ್ TV ಇನ್ಸ್ಟಿಟ್ಯೂಟ್ ಅಂತ. ಆ್ಯಂಡ್ 50% ಆಫ್ ಹೆಣ್ಮಕ್ಳಿಗೆ ಅಂತ ಇತ್ತು. ಸೊ ಈ ಕೆಲಸ ಬಿಟ್ಬಿಟ್ಟು ಅದಕ್ಕೆ ಸೇರ್ಕೊಂಡ್ಬಿಟ್ಟೆ. ದೆನ್ ನಮ್ಮಮ್ಮಗೆ ಸಿಟ್ಟು ಬಂತು, ಅಂದರೆ ಸಂಬಳ ಬರ್ತಿರೋ ಕೆಲಸ ಬಿಟ್ಟುಳು ಇದು ಯಾವುದೋ ಒಂದು ಇದಕ್ಕೆ ಕೋರ್ಸಿಗೆ ಸೇರ್ಕೊಂಡಿದ್ದಾಳೆ ಅಂತ. ಕೋರ್ಸ್ ಹೆಂಗೆ ಅಂದರೆ 3 months 2 months ಕ್ರ್ಯಾಶ್ ಕೋರ್ಸ್ ಅಲ್ಲ, ಅದು 1 year ಕೋರ್ಸ್. ಅದು ಕರ್ನಾಟಕ ಬೋರ್ಡಿಂದ ಎಕ್ಸಾಮ್ ಬರುತ್ತೆ. ಆ್ಯಂಡ್ 10 to 4 ಸ್ಕೂಲ್ ಟೈಮಿಂಗ್ಸ್ ಥರ ಆ ಥರದಕ್ಕೆ ಸೇರ್ಕೊಂಡ್ಬಿಟ್ಟೆ. ಸೊ ಅದಾದಮೇಲೆ ನಾನು ವರ್ಕ್ ಫ್ರಮ್ ಹೋಮು ಮತ್ತು ಮನೇಲಿ ರೈಟಿಂಗ್ ವರ್ಕ್ ಅಂತ ಬರೋದು ಅವಾಗೆಲ್ಲ, ಅದನ್ನು ಮಾಡಿ ನಾನು PGದು ಪೇ ಮಾಡ್ತಿದ್ದೆ. ಮನೆ ಜೊತೆ ಕನೆಕ್ಷನ್ ಕಟ್ ಆಗೋಯ್ತು. ವೈ? ಬಿಕಾಸ್ ಸಂಬಳ ಬರ್ತಾರೋ ಕೆಲಸ ಬಿಟ್ಬಿಟ್ಟು ಇದಕ್ಕೆ ಸೇರ್ಕೊಂಡಲ್ಲ. ಸೊ ಅಮ್ಮ ಮುನ್ಸ್ಕೊಂಡ್ರು. ಮುನ್ಸ್ಕೊಂಡ್ರು. ಬೇಜಾರಾಯಿತು. ಅಂದರೆ ಸಂಬಳ ಬರ್ತಿರೋ ಕೆಲಸ ಬಿಟ್ಬಿಟ್ಟು ಇದು ಯಾವುದಕ್ಕೂ ಸೇರ್ಕೊಂಡಿದ್ದಾಳೆ ಅಂತ. ಅಲ್ಲಿ ನೋಡಿದ್ರೆ 10 o'clock ಕಾಲೇಜು, ನಮಗೊಂದು 9 o'clock ಏನೋ ಮೆಟ್ರೋ ಹತ್ರ ವ್ಯಾನ್ ಬರ್ತಾಯಿತ್ತು. ಇದು ಹೆಸರುಘಟ್ಟಲ್ಲಿ ಕಾಲೇಜ್. ಭಗವಾನ್ ಸರ್ ಪ್ರಿನ್ಸಿಪಲ್ಲು, ಆಯಿತಾ. 6 ಸಬ್ಜೆಕ್ಟ್, 6 ಸಬ್ಜೆಕ್ಟ್, 50 marks ಪ್ರಾಕ್ಟಿಕಲ್. 6 ಸಬ್ಜೆಕ್ಟ್ ಏನಂತಂದ್ರೆ ಅಬ್ಸರ್ವೇಷನ್ 1 ಸಬ್ಜೆಕ್ಟ್, ಇಮ್ಯಾಜಿನೇಷನ್ 1 ಸಬ್ಜೆಕ್ಟ್, ಇಟ್ಸ್ ಆಲ್ ಅಬೌಟ್ ಸಿನಿಮಾ. ಸಿನಿಮಾ ಹಿಸ್ಟ್ರಿ 1 ಸಬ್ಜೆಕ್ಟ್. ಸಿನಿಮಾ ಹಿಸ್ಟ್ರಿ ವಾಸ್ ಟೇಕನ್ ಬೈ ಭಗವಾನ್ ಸರ್, ದೊರೆ ಭಗವಾನ್ ಸರ್. ಆ ಹಿಸ್ಟ್ರಿಲಿ ಒಂದಷ್ಟು 75% ಆಫ್ ದ ಕ್ಲಾಸ್ ವಿಲ್ ಬಿ ಅಬೌಟ್ ಡಾಕ್ಟರ್ ರಾಜ್ಕುಮಾರ್ ಸರ್. ಅವ್ರು ಹೇಗಿದ್ರು ಒಂದು ಆರ್ಟಿಸ್ಟ್ ಆಗಿ, ಅವರ ಸಿನಿಮಾಗಳ ಬಗ್ಗೆನೇ ಹೇಳೋರು. ಈಗಲೂ ಆ ಥರದ್ದೆಲ್ಲ ನಡೆಯುತ್ತಾ? ಆ ಥರ ಇನ್ಸ್ಟಿಟ್ಯೂಷನ್ ಇನ್ನೂ ಇದೆ, ಆದರ್ಶ ಫಿಲಂ TV ಇನ್ಸ್ಟಿಟ್ಯೂಟ್. 6 subjects ಯಾರೂ ನಂಬಲ್ಲ. ಈವನ್ ಭರತನಾಟ್ಯಂ ವಾಸ್ ಒನ್ ಆಫ್ ದ ಸಬ್ಜೆಕ್ಟ್. ಮೂಕ ಅಭಿನಯ ಮತ್ತೆ ಫೈಟಿಂಗ್. ಪ್ರಾಕ್ಟಿಕಲ್ ಆ ಥರ 50 marks ಪ್ರಾಕ್ಟಿಕಲ್ ಆ್ಯಂಡ್ 50 marks ಥಿಯರಿ ಅಂತಂದರೆ ಅದ್ರ ಬಗ್ಗೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಏನಿರುತ್ತೆ ಅದು. ಥಿಯರಿ ಪ್ರಾಕ್ಟಿಕಲ್ ಅಂತಂದರೆ ಆ್ಯಕ್ಟಿಂಗು. ಇವಾಗ ಫಾರ್ ಎಕ್ಸಾಂಪಲ್ ಸೊಪ್ಮಾರೋ ಕ್ಯಾರೆಕ್ಟ್ರು, ಅಬ್ಸರ್ವೇಷನ್ ಅಂದರೆ ಸೊಪ್ಮಾರ್ ಅವರು ಯಾವ ರೀತಿ ಕೂಗ್ತಾರೆ ಅಥವಾ ಅವ್ರು ಯಾವ ರೀತಿ ಇರ್ತಾರೆ, ಅವರ ಒಂದು ಬಾಡಿ ಲ್ಯಾಂಗ್ವೇಜ್, ಆ ಥರ 10 to 4 ಕ್ಲಾಸಸ್ಸು. ಸೋ ಮಚ್ ಇಂಟ್ರೆಸ್ಟೆಡ್ ಇಂದ ಮಾಡಿದ್ರಿ ಅದನ್ನ? ತುಂಬಾ ಇಂಟ್ರೆಸ್ಟೆಡ್ ಮಾಡಿದೆ. ಆ್ಯಂಡ್ ನನ್ನ ದೊರೆ ಭಗವಾನ್ ಸರ್ ಫೇವ್ರೆಟ್ ಸ್ಟೂಡೆಂಟು. ವೈ? ಬಿಕಾಸ್ ಐ ವಾಸ್ ಮೇಂಟೈನಿಂಗ್
ನೋಟ್ಸ್ ವೆರಿ ವೆಲ್ ಆ್ಯಂಡ್ ಮೈ ಹ್ಯಾಂಡ್ ರೈಟಿಂಗ್ ವಾಸ್ ಸೋ ಗುಡ್. ನನ್ನ ನೋಟ್ಸ್ನ ಅವರು ಬೇರೆಯವ್ರಿಗೆ ಎಕ್ಸಾಂಪಲ್ ಆಗಿ ತೋರಿಸೋರು. ಆ್ಯಂಡ್ ಯಾವಾಗಲೂ ಡಿಸ್ಟಿಂಕ್ಷನ್ ಎಕ್ಸಾಮ್ಗಳಲ್ಲಿ. ಗ್ರೇಟ್. ಯಾ, ಸೊ 1 year 1 year ಕೋರ್ಸ್ ಅಷ್ಟೇ. ಸೊ ಸೆಕೆಂಡ್ PUC ಟೈಮ್ನಲ್ಲಿ ಆಮೇಲೆ ಇನ್ನೊಂದು ರೀಸನ್ ಏನಕ್ಕೆ ಗೊತ್ತಾ, ನಾನು ಇನ್ಸ್ಟಿಟ್ಯೂಟ್ಗೆ ಸೇರಿದ್ದು, ಆ ಇನ್ಸ್ಟಿಟ್ಯೂಟ್ಗೆ ನಾನು ವಿಚಾರಿಸಕ್ಕೆ ಹೋದಾಗ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಗಣೇಶ್ ಸರ್ ಫೋಟೋ ಇತ್ತು. ಗಣೇಶ್ ಸರ್, ಪ್ರೀತಮ್ ಗುಬ್ಬಿ ಸರ್ ಆ ಟೈಮ್ ಮುಂಗಾರು ಎಲ್ಲ ಒಂದೇ ಸೆಕ್ಷನ್ ಗೊತ್ತಾ. ಗಣೇಶ್ ಸರ್, ಪ್ರೀತಮ್ ಗುಬ್ಬಿ ಸರ್, ಇಳಾವಿಟ್ಲ ಇವರೆಲ್ಲ ಒಂದೇ ಕ್ಲಾಸು ಅದರಲ್ಲಿ. ಆ ಇನ್ಸ್ಟಿಟ್ಯೂಷನ್ ಅಲ್ಲಿ ಆ 2000 ಬ್ಯಾಚ್ ಅವರು. 2007 ಅಲ್ಲಿ ಮುಂಗಾರು ಮಳೆ ಹಿಟ್ ಆಗಿದ್ದು. ವಾಟ್ ಐ ಥಾಟ್ ಇಸ್ 2000 ಅಲ್ಲಿ ಅವರು ಇದು ಮಾಡಿದ್ದಾರೆ ಅಂದ್ರೆ 2007 ಮುಂಗಾರು ಮಳೆ ಬಂದಿದೆ. ನಾನು 2007 ಅಲ್ಲಿ ಕೋರ್ಸ್ ಮಾಡಿದ್ರೆ 2014 ಅಷ್ಟರಲ್ಲಿ ಏನಾದ್ರೂ ಆಗುತ್ತೆ ಅಂತ. ಸೊ ಈ ತರ ಥಾಟ್, ಆ ಮೈಂಡ್ ಸೆಟ್ ಎಲ್ಲ ಇವಾಗ ನೆನಪಿಸ್ಕೊಂಡ್ರೆ ದಿಸ್ ಇಸ್ ಮೀ ಅನ್ಸುತ್ತೆ. ಐ ನೋ, ದಟ್ಸ್ ವೈ ಐ ಜಾಯಿಂಡ್. ಅಂಡ್ ಗಣೇಶ್ ಸರ್ ಅಂದ್ರೆ ಸಖತ್ ಇಷ್ಟ ಆಯ್ತು. ಇನ್ಫ್ಯಾಕ್ಟ್ ಗಣೇಶ್ ಸರ್ ಮದ್ವೆ ಆದಾಗ್ಲೂ ಕೂಡ ಎಷ್ಟೊಂದು ಜನ ನನ್ನ ಕ್ಲೋಸ್ ಫ್ರೆಂಡ್ಸ್ ಕಾಲ್ ಮಾಡಿದ್ರು, ನಾನು ಎದುರು ಮಾಡ್ಕೊಂಡ್ಬಿಟ್ಟಿರ್ತೀನಿ ಅಂತ. ಅಷ್ಟು ಇಷ್ಟ ಆಯ್ತು ಗಣೇಶ್ ಸರ್ ಅಂದ್ರೆ, ಅವ್ರ ಎಕ್ಸ್ಪ್ರೆಷನ್ಸ್. ಆಮೇಲೆ ಆ ನೋಟಿಸ್ ಬೋರ್ಡ್ ಅಲ್ಲಿ ಇತ್ತು ಏನ್ ತರಲೆ ಕೆಲಸ ಮಾಡಿದ್ರು. ನಾನು ಸ್ವಲ್ಪ ತರಲೆನೆ ಕಾಲೇಜ್ ಆಯ್ತಾ. ತರಲೆ ಕೆಲಸ ಏನ್ ಮಾಡಿದೆ ಅಂದ್ರೆ, ನೋಟಿಸ್ ಬೋರ್ಡ್ ಅಲ್ಲಿ ಗಣೇಶ್ ಸರ್ ಫೋಟೋ ಇತ್ತು ಗೊತ್ತಾ, ಅದನ್ನ ಬಿಟ್ಟಿದ್ದೆ. ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ದೇವ್ ಬಿಟ್ಟಿದ್ದೆ. ನಾನು ಇವಾಗ ಗೊತ್ತಾಗ್ದಿರೋ ತರ, ಇವಾಗ ಭಗವಾನ್ ಸರ್ ಗೊತ್ತಾಗ್ದಿರೋ ತರ ಅದನ್ನ ಪ್ರಿಂಟ್ ಹಾಕ್ಸ್ಕೊಂಡು ನನಗೊಂದು ಕಾಪಿ ಇಟ್ಕೊಂಡು ಅದನ್ನ ಮತ್ತೆ ನೋಟಿಸ್ ಬೋರ್ಡಲ್ಲಿ ಹಾಕ್ಬೇಕು. ಹಂಗೆಲ್ಲ ಮಾಡಿದೀನಿ ನಾನು. ಮತ್ತೆ ವಾಪಸ್ ಇಟ್ಟೆ. ನಾನು ಒಂದು 2-3 ಪ್ರಿಂಟ್ ಹಾಕ್ಸ್ಕೊಂಡು ನೆನಪಿಗೋಸ್ಕರ. ಆಮೇಲೆ ಪಟಾಕಿ ಸಿನಿಮಾ ಮಾಡ್ಬೇಕಾದ್ರೆ ಅದನ್ನ ಸರ್ಪ್ರೈಸ್ ತರ ಗಣೇಶ್ ಸರ್ಗೆ ತೋರಿಸಿದ್ದು. ಏನಂದ್ರು, ಈ ಫೋಟೋ ಎಲ್ಲಿ ಸಿಕ್ತು ನಿಮ್ಗೆ, ಈ ಫೋಟೋ ಎಲ್ಲಿ ಸಿಕ್ತಂತ. ಅದು ಸರ್ ನಾವು ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ವಿ, ಅವಾಗ ನೋಟಿಸ್ ಬೋರ್ಡಿಂದ ದೇಪ್ಬಿಟ್ಟು ಒಂದು ಪ್ರಿಂಟ್ ಹಾಕ್ಸ್ಕೊಂಡಿದ್ವಿ. ಆಮೇಲೆ ಅವ್ರ ಮ್ಯಾನೇಜರ್ ಕೈಲಿ ಆ ಫೋಟೋನ ಕೊಟ್ಟು ಕಳ್ಸಿದ್ರು. ನೀವೊಂದು ಪ್ರಿಂಟ್ ಹಾಕ್ಸ್ಕೊಂಬನ್ನಿ, ನಂಗೆ ಬೇಕಿದ್ರು ಫೋಟೋ ಅಂತ. ಸೊ ಐ ಹ್ಯಾವ್ ದಟ್ ಫೋಟೋ ಸ್ಟಿಲ್. ವಾವ್ ವಾವ್ ವಾವ್.